ಜೀವನದಲ್ಲಿ ಎಂದಿಗೂ ಸೋಲಬಾರದು. ಒಬ್ಬ ವ್ಯಕ್ತಿಯು ಏನನ್ನಾದರೂ ಸಾಧಿಸಲು ಹೊರಟ್ರೆ ಯಶಸ್ಸು ಮುಟ್ಟುವವರೆಗೂ ಎಷ್ಟೇ ಕಷ್ಟ ಬಂದರೂ ಅದನ್ನು ಹಿಮ್ಮೆಟ್ಟಿಸಿಕೊಂಡು ಸಾಗಬೇಕು ಎಂಬ ಮಾತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ರಿಸ್ ಗೇಲ್. ಬಡ ಕುಟುಂಬದಲ್ಲಿ ಜನಿಸಿದ ಮಗುವು ಸಹ ಕೋಟ್ಯಾಧಿಪತಿಯಾಗಿ ಬದಲಾಗಬಹುದು ಅನ್ನೋದಕ್ಕೆ ಇವರೇ ಒಬ್ಬ ಬೆಸ್ಟ್ ಎಕ್ಸಾಂಪಲ್. ಒಂದೊಮ್ಮೆ ಕಸ ಹೆಕ್ಕಿ ಜೀವನ ನಡೆಸುತ್ತಿದ್ದ ಗೇಲ್ ಕ್ರಿಕೆಟ್ ಲೋಕಕ್ಕೆ ಬಾಸ್ ಆಗಿ ಮೆರೆದಿದ್ದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವೆಸ್ಟ್ ಇಂಡೀಸ್ ಸ್ಟಾರ್ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಅವರನ್ನು ಇಡೀ ಜಗತ್ತೇ ಯೂನಿವರ್ಸಲ್ ಬಾಸ್ ಎಂದು ಕರೆಯುತ್ತದೆ. ಮೈದಾನಕ್ಕೆ ಬ್ಯಾಟ್ ಹಿಡಿದು ಬಂದರೆ ಸಾಕು, ಲಾಂಗ್ ಸಿಕ್ಸರ್ ಬಾರಿಸದೆ ಹಿಂದಿರುಗಿ ನೋಡೋರೇ ಅಲ್ಲ. ಕ್ರಿಸ್ ಗೇಲ್ ಕ್ರಿಕೆಟ್ ಮೈದಾನದಲ್ಲಿ ಅದ್ಭುತ ಸಿಕ್ಸರ್ ಬಾರಿಸುವುದನ್ನು ಎಲ್ಲರೂ ನೋಡಿರಬೇಕು. ಆದರೆ ತಮ್ಮ ಕುಟುಂಬವನ್ನು ಪೋಷಿಸಲು ಒಂದು ಕಾಲದಲ್ಲಿ ಕಸ ಆಯ್ತಿದ್ರು ಅನ್ನೋದು ನಿಮಗೆ ಗೊತ್ತಾ? ಸೆಪ್ಟೆಂಬರ್ 21, 1979 ಜಮೈಕಾದ ಕಿಂಗ್ಸ್ಟನ್ನಲ್ಲಿ ಜನಿಸಿದ ಕ್ರಿಸ್ ಗೇಲ್ ಕ್ರಿಕೆಟ್ ಲೋಕದಲ್ಲಿ ಅಸಾಧ್ಯ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. T20 ಕ್ರಿಕೆಟ್ನಲ್ಲಿ ಅಪಾರ ಸಾಧನೆ ಮಾಡಿರುವ ಕ್ರಿಸ್ ಗೇಲ್ RCB ತಂಡದ ಮಾಜಿ ಆಟಗಾರ ಕೂಡ ಹೌದು. 23 ವರ್ಷಗಳ ಸುದೀರ್ಘ ಕ್ರಿಕೆಟ್ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ಇವರು. ವಿಶೇಷವಾಗಿ ಪ್ರಭಾವ ಬೀರಿದ್ದು T20 ಕ್ರಿಕೆಟ್ನಲ್ಲಿ. T20 ವಿಶ್ವಕಪ್ ಆರಂಭವಾದಾಗ ಅಂದರೆ 2007ರ ಮೊದಲ ಋತುವಿನಲ್ಲಿ ಬ್ಯಾಟಿಂಗ್ ಮೂಲಕ ಸಂಚಲನ ಮೂಡಿಸಿದವರು ಕ್ರಿಸ್ ಗೇಲ್. T20 ವಿಶ್ವಕಪ್ನ ಮೊದಲ ಶತಕ ಕ್ರಿಸ್ ಗೇಲ್ ಹೆಸರಿನಲ್ಲಿದೆ. ಮೊದಲ T20 ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ಆಗಿದ್ದರೂ ಗೇಲ್ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ದಾಖಲಿಸಿದ್ದಾರೆ. ಇದರೊಂದಿಗೆ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯೂ ಕ್ರಿಸ್ ಗೇಲ್ ಹೆಸರಿನಲ್ಲಿದೆ. ಈ ಸ್ವರೂಪದಲ್ಲಿ ಕ್ರಿಸ್ ಗೇಲ್ 463 ಪಂದ್ಯಗಳಲ್ಲಿ 22 ಶತಕಗಳನ್ನು ಗಳಿಸಿದ್ದು ಇದು T20 ಕ್ರಿಕೆಟ್ನಲ್ಲಿ ಗರಿಷ್ಠವಾಗಿದೆ. ಎರಡು 2005ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ತ್ರಿಶತಕ ಬಾರಿಸಿದ ಮೊದಲ ಆಟಗಾರ ಇವರು. 260 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಗೇಲ್ ಹೊಂದಿದ್ದಾರೆ. ಒಟ್ಟು 7 ಕೋಟಿ ಮೌಲ್ಯದ ಕಾರನ್ನು ಇವರು ಹೊಂದಿದ್ದಾರೆ. ಕ್ರಿಸ್ ಗೇಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಆಗಿದ್ದು 2 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ODIನಲ್ಲಿ ದ್ವಿಶತಕ, T20ಯಲ್ಲಿ ಅತಿ ಹೆಚ್ಚು ರನ್, ಶತಕ ಮತ್ತು ಸಿಕ್ಸರ್ ಬಾರಿಸಿದ ವಿಷಯದಲ್ಲಿ ಗೇಲ್ಗೆ ಸರಿಸಾಟಿ ಯಾರೂ ಇಲ್ಲ. ಕ್ರಿಕೆಟ್ ಜಗತ್ತಿನಲ್ಲಿ ಯಶಸ್ವಿಯಾಗುವ ಮೊದಲು ಕ್ರಿಸ್ ಗೇಲ್ ತಮ್ಮ ಬಾಲ್ಯದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದವರು. ಬಡ ಕುಟುಂಬದಲ್ಲಿ ಜನಿಸಿದ ಗೇಲ್ ಬೀದಿ ಬದಿಯ ಕಸ ಆಯ್ದು ಅವುಗಳನ್ನು ಮಾರಾಟ ಮಾಡಿ ಜೊತೆಗೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಾ ತಮ್ಮ ಕುಟುಂಬವನ್ನು ಸಾಕ್ತಾ ಬಂದರು. ಇದನ್ನು ಸ್ವತಃ ಕ್ರಿಸ್ ಗೇಲ್ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಇಂದು ಗೇಲ್ ಐಷಾರಾಮಿ ಜೀವನ ನಡೆಸ್ತಾ ಇದ್ದು ಸದ್ಯ ಇವರು ವಾಸಿಸಿರುವ ಮನೆಯೇ 20 ಕೋಟಿ ರೂಪಾಯಿ ಮೌಲ್ಯದ್ದು ಅಂತ ಹೇಳಲಾಗುತ್ತೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದ ಅವರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನು ಯೂನಿವರ್ಸಲ್ ಬಾಸ್ ಎಂದೇ ಕರೆಸಿಕೊಳ್ಳುವ ಕ್ರಿಸ್ ಗೇಲ್ ಅಲಂಕರಿಸಿದ್ದಾರೆ. 2009ರಿಂದ 2021 ತನಕ ಗೇಲ್ 4 ಫ್ರಾಂಚೈಸಿ ಪರ ಕಣಕ್ಕಿಳಿದಿದ್ದಾರೆ. IPLನಲ್ಲಿ KKR, ಪಂಜಾಬ್ ಕಿಂಗ್ಸ್ ಮತ್ತು RCB ಪರ ಆಡಿರುವ 142 ಪಂದ್ಯಗಳಲ್ಲಿ 357 ಸಿಕ್ಸರ್ಗಳೊಂದಿಗೆ 18ನೇ ಆವೃತ್ತಿ ಸಮೀಪಿಸುತ್ತಿದ್ದರೂ ಮೊದಲ ಸ್ಥಾನದಲ್ಲಿ ಇವರ ದಾಖಲೆ ಇದೆ. ಇದಲ್ಲದೆ 1056 ಸಿಕ್ಸರ್ಗಳೊಂದಿಗೆ T20ಯಲ್ಲಿ ದಾಖಲೆಯನ್ನು ಹೊಂದಿದ್ದಾರೆ. IPLನಲ್ಲಿ RCB ಪರ ಗೇಲ್ 175 ರನ್ ಗಳಿಸಿದ್ದಾರೆ. ಇದು ಯಾರೂ ಮುರಿಯದ ದಾಖಲೆಯಾಗಿ ಇನ್ನೂ ಉಳಿದಿದೆ. ಮೈದಾನದ ಒಳಗೆ ಮತ್ತು ಹೊರಗೆ ಗೇಲ್ಗಿಂತ ಉತ್ತಮ ಮನೋರಂಜನೆ ನೀಡೋರು ಮತ್ತೊಬ್ಬರು ಇಲ್ಲ ಅಂತಲೇ ಹೇಳ್ಬೋದು. RCB ಪರ ಬೆಂಗಳೂರಿನ ಪ್ರೇಕ್ಷಕರ ಮನಗೆದ್ದವರು ಇವರು ಕ್ರಿಸ್ ಗೇಲ್. 2018ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇವರು ಸದ್ದಿಲ್ಲದೆ ಹೆಜ್ಜೆ ಹಾಕಿದ್ರು. ಆದರೆ ಗೇಲ್ ಯಾವುದೇ IPL ತಂಡದ ನಾಯಕನಾಗಲೇ ಇಲ್ಲ. 2008ರ IPLನಲ್ಲಿ ಆಡಿದ್ದಕ್ಕಾಗಿ ಟೀಕೆಗೆ ಒಳಗಾಗಿದ್ದ ಗೇಲ್ ಹಲವು ತಿಂಗಳ ಕಾಲ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಅವಕಾಶವನ್ನು ಕಳೆದುಕೊಳ್ತಾರೆ. ಬಳಿಕ ಇವರು 2009ರ ICC T20 ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ತಂಡದ ನಾಯಕರಾಗಿ ಆಯ್ಕೆಯಾದರು. ಈ ಟೂರ್ನಿಯಲ್ಲಿ ವೆಸ್ಟ್ ಇಂಡೀಸ್ ತಂಡ ಸೆಮಿಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಸೋತಿತ್ತು. ಇನ್ನು 103 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಗೇಲ್ 7215 ರನ್ ಬಾರಿಸಿದ್ದಾರೆ. ಇದರಲ್ಲಿ 15 ಸೆಂಚುರಿ ಮತ್ತು 37 ಹಾಫ್ ಸೆಂಚುರಿ ಮತ್ತು 3 ಡಬಲ್ ಸೆಂಚುರಿ ಸೇರಿವೆ. ಹಾಗೆ 301 ಏಕದಿನ ಪಂದ್ಯಗಳನ್ನು ಆಡಿದ್ದು 10,480 ರನ್ ಗಳಿಸಿದ್ದಾರೆ. ಹಾಗೆ 167 ವಿಕೆಟನ್ನು ಇವರು ತೆಗೆದಿದ್ದಾರೆ. ಒಟ್ಟಿನಲ್ಲಿ ಕ್ರಿಸ್ ಗೇಲ್ ಕ್ರಿಕೆಟ್ ಲೋಕ ಎಂದೂ ಮರೆಯದ ಸಾಧನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.